ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್. ಹೊರಗಡೆ ಓಡಾಡೋದು ಇವ್ರನ್ನ ಹಿಡಿಯೋದೇ ಆಯ್ತಾಯಿತ್ತು. ಅಂದರೆ ನಾನು ಹಿಡಿತಾ ಇರಲಿಲ್ಲ. ಆಯ್ತಾಯಿದ್ದಾಳೆ ನಮ್ಮ ಮಕ್ಕಳು ಫೋಕಸ್ ಮಾಡು. ಜಾಹ್ನವಿ ಅಂತ ನಾಚ್ಕೋತಾಳೆ ಫುಲ್ಲು. ಖುಷಿ ಆಯಿತು ನಿಮಗೆ? ಜಾಸ್ತಿ ಖುಷಿ ಆಯಿತು. ತುಂಬ ಹತ್ರದಲ್ಲಿ ಕಾಣ್ತಾ ಇದೆ. ಬಟರ್ಫ್ಲೈ ಬಟರ್ಫ್ಲೈ ವೇರ್ ಆರ್ ಯು ಗೋಯಿಂಗ್? ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಸೌಜನ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಜನ್ಯ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೆ, ಸೊ ವೀಕೆಂಡು ಆ್ಯಂಡ್ ಜೊತೆಗೆ ಸಮ್ಮರ್ ಇರೋದ್ರಿಂದ ನಾವು ಕೂಡ ತೋಟದ ಮನೆಗೆ ಬಂದಿದ್ದೀವಿ. ಇವತ್ತು 2 ಡೇಸ್ ಆಯಿತು. ಮುಂಚೆ ನನ್ನ ಕಸಿನ್ ಮನೆಗೆ ಹೋಗಿದ್ವಿ, ಅಲ್ಲಿಂದ ನಾನು ತೋಟದ ಮನೆಗೆ ಬಂದಿದ್ದೀನಿ. ಸೊ ಇವತ್ತು ನಾನು ಇಲ್ಲಿರೋದ್ರಿಂದ ಸ್ಯಾಟರ್ಡೆ ನನ್ನ ಕಸಿನ್ ಮತ್ತು ನನ್ನ ಕಸಿನ್ ಮಕ್ಳುಗಳು ಬಂದಿದ್ದಾರೆ. ನನ್ನ ಕಸಿನ್ ಓಡೋದ್ಲು. ಆ್ಯಕ್ಚುಲಿ ಅವಳಿಂದನೇ ನಾನು ವ್ಲಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ವ್ಲಾಗ್ ಮಾಡು ಯಾಕೆ ಇಲ್ಲಿ ಮಾಡಲ್ವಾ ಊರಲ್ಲಿ ಅಂತ ಕೇಳ್ತಾ ಇದ್ಲು. ಸೊ ಅವಳಿಗೋಸ್ಕರ ನಾನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ನನ್ನ ವ್ಲಾಗಿಗೆ ಅವಳು ಬರ್ದೇ ಹೋಗ್ತಾ ಇದ್ದಾಳೆ. ಸೊ ಮಧ್ಯದಲ್ಲಿ ಆದರೆ ಕ್ಯಾಪ್ಚರ್ ಮಾಡ್ತೀನಿ, ಅವಳನ್ನೂ ಕೂಡ ಪರಿಚಯ ಮಾಡಿಸ್ತೀನಿ. ಆ್ಯಂಡ್ ಇವನು ಇಲ್ಲಿದ್ದಾನೆ. ಅದೇ ಇವಾಗ ಓಡೋದ್ಲಲ್ಲ ನಮ್ಮ ಅಕ್ಕ. ಆ್ಯಕ್ಚುಲಿ ನಾನು ಹುಚ್ಚಿ ಥರ ಇದ್ದೀನಿ, ಬೇಜಾರು ಮಾಡ್ಕೊಂಬಿಡಿ. ಫುಲ್ ಕೂದಲೆಲ್ಲ ಕೆದರೋಗ್ಬಿಟ್ಟಿದೆ. ಆ್ಯಂಡ್ ಶ್ವೇತಾ ಅಂತ ಅವಳು ಸೆಕೆಂಡ್ ಅಕ್ಕ. ನನ್ನ ಇಬ್ಬರು ಚಿಕ್ಕಪ್ಪ ಇದ್ದಾರೆ, ನಿಮ್ಗೆ ಗೊತ್ತಿರ್ಬೋದು, ಮುಂಚೆ ಬ್ಲಾಗಲ್ಲೂ ಹೇಳಿರ್ತೀನಿ. ದೊಡ್ಡ ಚಿಕ್ಕಪ್ಪ ಹೆಸರು ಜಯಮುದ ಚಿಕ್ಕಪ್ಪ, ಚಿಕ್ಕ ಚಿಕ್ಕಪ್ಪ ಹೆಸರು ಕೃಷ್ಣ ಚಿಕ್ಕಪ್ಪ ಅಂತ. ಸೊ ಇವ್ರು ಬಂದುಬಿಟ್ಟು ದೊಡ್ಡ ಚಿಕ್ಕಪ್ಪನ ಮೊಮ್ಮಕ್ಕಳು. ಇವನು ಅವ್ರಿಗೆ ಇಬ್ಬರು ಮಕ್ಕಳಿದ್ದಾರೆ, ಶ್ವೇತಾ ಮತ್ತು ಶ್ರುತಿ. ಇವಳು ಬಂದುಬಿಟ್ಟು ಶ್ರುತಿ ದೊಡ್ಡ ಅಕ್ಕನ ಮಗಳು. ಇವನು ಚಿಕ್ಕಕ್ಕನ ಮಗ ಹರ್ಷನ್ ಗೌಡ ಅಂತ. ಸೊ ಇವಳಿಗಿನ್ನ ಇಬ್ಬರು, ಒಬ್ಳು ತಂಗಿ ಇದ್ದಾಳೆ, ಒಬ್ಬ ತಮ್ಮ ಇದ್ದಾನೆ. ಅವ್ರು ಊರಲ್ಲಿದ್ದಾರೆ. ಊರಿನಲ್ಲಿ ಬಿಟ್ಬಿಟ್ಟು ಬಂದುಬಿಟ್ಟಿದ್ದಾರೆ. ಎಲ್ಲನೂ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇವ್ರ ಮಮ್ಮಿ ಬರೀ ಇವಳನ್ನ ಮಾತ್ರ ಕರ್ಕೊಂಬಂದಿದ್ದಾರೆ. ಸೊ ಇವತ್ತು ನಮ್ಮ ಮನೇಲಿ ಡೇ ಸ್ಪೆಂಡ್ ಮಾಡ್ತಾಯಿದ್ದಾರೆ. ಸೊ ಹೆಂಗೆ ಸ್ಪೆಂಡ್ ಮಾಡ್ತಾರೆ ಏನು ಅಂತೆಲ್ಲ ಹೇಳ್ತೀನಿ. ಓಕೆ ಬನ್ನಿ. ಫ್ರೆಂಡ್ಸ್, ಇಷ್ಟೊತ್ತು ಮನೆಯಲ್ಲಿ ಒಳಗಡೆನೇ ಸ್ವಲ್ಪ ಮಾತುಕತೆ ಎಲ್ಲ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಪಾಪು ಜೊತೆ ಎಲ್ಲ ಆಡಿಕೊಂಡು, ಆಮೇಲೆ ಇವರು ಕೂಡ ಹೊರಗಡೆ ಓಡಾಡೋದು ಇವ್ರನ್ನ ಹಿಡಿಯೋದೇ ಆಯ್ತಾಯಿತ್ತು. ಅಂದರೆ ನಾನು ಹಿಡಿತಾ ಇರಲಿಲ್ಲ, ಅವ್ರ ಮಮ್ಮಿನೇ ಕೇರ್ ಟೇಕರು. ಸೊ ಅವ್ರು ಕರ್ಕೊಂಬಂದಿದ್ದಾರೆ, ಅವ್ರು ಕೇರ್ ಮಾಡ್ತಾಯಿದ್ರು. ಆ್ಯಂಡ್ ನಾನು ಬರೀ ಮಗು ನೋಡ್ಕೊಳ್ಳೋದಾಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಆ್ಯಂಡ್ ಒಳಗಡೆ ಕೂತ್ಕೊಂಡು ಒಂದಷ್ಟೊತ್ತು ಮಾತಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಈಗ ಸ್ವಲ್ಪ ವಿಶ್ರಾಂತಿ ಮಾಡಿಕೊಂಡು ಆಚೆ ಕಡೆ ಬಂದಿದ್ದೀವಿ. ಆಚೆ ಕಡೆ ಬಂದು ಆ್ಯಕ್ಚುಲಿ ನಾನು ಶಟಲ್ ಕಾಕ್ ತೊಗೊಂಬಂದಿದ್ದೆ. ಇಲ್ಲೂ ಸ್ವಲ್ಪ ಆಟ ಆಡೋಣ, ಯಾರು ಸಿಕ್ಕಿದ್ರೆ ಅಂತ. ಈ ತೋಟದ ಮನೆಗಳಲ್ಲಿ ಯಾರು ಸಿಗ್ತಾರೆ, ಎಲ್ಲ ದೂರ ಇದೆ ಮನೆಗಳು. ಆ್ಯಂಡ್ ಕಷ್ಟ, ಇಲ್ಲಿ ಯಾರು ಸಿಗೋಲ್ಲ. ಆ್ಯಂಡ್ ಇವರು ಇವತ್ತು ಸದ್ಯ ನನ್ನ ಪುಣ್ಯಕ್ಕೆ ಇವರೆಲ್ಲ ಸಿಕ್ಕಿದ್ದಾರೆ ಆಟ ಆಡೋದಕ್ಕೆ. ಇವ್ರಿಗೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಆಟ ಆಡೋದಕ್ಕೆ, ಬಟ್ ಅಂದರೂ ಟ್ರೈನ್ ಅಪ್ ಮಾಡ್ಕೊಂಡು ಆಟ ಆಡೋಣ ಅಂತ. ಸೊ ಕರ್ಕೊಂಬಂದಿದ್ದೀನಿ, ಬನ್ನಿ ಆಟ ಆಡೋಣ. ಆ್ಯಂಡ್ ನಮ್ಮ ಅಕ್ಕನೂ ಕೂಡ ತುಂಬ ವರ್ಷಗಳಾಗಿತ್ತು ಅವಳು ಆಟ ಆಡಿ. ಸೊ ಅವಳು ಕೂಡ ಇವತ್ತು ನನ್ನ ಜೊತೆ ಆಟ ಆಡೋಕ್ಕೆ ಬರ್ತಾಳೆ. ಹೆಂಗೆ ಆಟ ಆಡ್ತಾಳೆ ಎಲ್ಲ ತೋರಿಸ್ತೀನಿ ಬನ್ನಿ. ಇಬ್ಬರು ಆಟ ಆಡ್ತಾಯಿದ್ದಾರೆ. ಈಗ ಲರ್ನಿಂಗ್ ಸ್ಟೇಜು. ಸೊ ಅದಕ್ಕೋಸ್ಕರ ಸೊ ಮಕ್ಕಳು ಕಲ್ತ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ. ನಾನು ಸ್ವಲ್ಪ ಜೊತೆ ಆಟ ಆಡ್ತಾ ಇದ್ದೆ ಇವ್ರ ಜೊತೆ. ಇಲ್ಲದೆ ನಮ್ಮ ಮನೆ ಹತ್ರ ಸಕ್ಕತ್ತಾಗಿದೆ ಆಟ ಆಡೋದಕ್ಕೆ ಮಾತ್ರ. ಅಲ್ಲಿ ನೋಡಿ, ಅವರು ಮಾತಾಡ್ತಾ ಇದ್ದಾರೆ ಫುಲ್ಲು ಕೂತ್ಕೊಂಡು. ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅವಳೆ ಶ್ವೇತಾ ಅಂತ. ನನ್ನ ಮಗ ಮಲ್ಕೊಂಡಿದ್ದಾನೆ, ಈ ರೂಮಲ್ಲಿ ಮಲ್ಕೊಂಡಿದ್ದಾನೆ ನನ್ನ ಮಗ. ಸೊ ಅವನಿಗೆ ಶಬ್ದ ಆಗದಿರೋ ಥರ ಮೆತ್ತಗೆ ಆಟಾಡ್ತಾ ಇದ್ದೀವಿ. ಏನು ತಿಂತಾ ಇದೆಯಾ ಹರ್ಷನ್? ಬ್ಯುಸಿನಾ? ಏನಕ್ಕೆ ಬ್ಯುಸಿ? ತಿನ್ನೋಕ್ಕೆ ಬ್ಯುಸಿ, ಎಳ್ನೀರು ಬ್ಯುಸಿ. ನಮ್ಮ ಅಕ್ಕ ಆಗಲೇ ತಿನ್ಬಿಟ್ಟು ಕೈ ತೊಳಿತಾ ಇದ್ದಾಳೆ. ನಮ್ಮ ದೊಡ್ಡಕ್ಕನ ಮಗಳು ಹೋಗ್ಬಿಟ್ಟು ಆಲ್ರೆಡಿ ತಿನ್ಬಿಟ್ಟು ಹಾಕ್ಬಿಟ್ಟು ಬರ್ತಾಯಿದ್ದಾಳೆ. ಮಾರಮ್ಮನಿಗೆ ಅರ್ಕೆ ಮಾಡ್ಕೋ ಇದಾಗೋದಿಲ್ಲ. ನಮ್ಮಮ್ಮ ಅವ್ರ ಅಕ್ಕನ ಜೊತೆ ಮಾತಾಡ್ತವ್ರೆ, ಬ್ಯುಸಿ. ಇದು ನಂದು, ಇದು ನನ್ನ ಗಂಜಿ. ನಮ್ಮ ತೆಂಗಿನ ಮರದ್ದು ಎಳ್ನೀರು ಕಿತ್ಕೊಂಡು ಕುಡಿತಾ ಇದ್ದೀವಿ. ಹಾಂ, ಇವಳು ಆಯಿತಾ ತಿಂದು? ಏನು ತಿಂದೆ? ಏನು ತಿಂದೆ? ನಗ್ತೀಯ? ಎಳ್ನೀರು ಕುಡ್ದಾ? ಜೋರಾಗಿ ಹೇಳು. ನಮ್ಮ ಅಕ್ಕನ ಮಗಳು ನಾಚ್ಕೋತಾಳೆ, ಜಾಹ್ನವಿ ಅಂತ ನಾಚ್ಕೋತಾಳೆ ಫುಲ್ಲು.
ಎಳ್ನೀರು ಕುಡಿದು ಗಂಜಿ ತಿಂತಾ ಇದ್ದೀನಿ ಇವಾಗ. ಇವರೆಲ್ಲ ತಿಂದರು ಆಯಿತಾ. ಇವಾಗ ನಾನು ತಿಂತಾ ಇದ್ದೀನಿ. ನಮ್ಮ ಅಪ್ಪ ಕೆಚ್ಚದ್ರಲ್ಲಿ ಬ್ಯುಸಿ ಆಗಿಬಿಟ್ಟವ್ರೆ. ನಮ್ಮ ಅಕ್ಕ ಕಾಯ್ತಾ ಇದ್ದಾಳೆ. ನಮ್ಮ ಅಕ್ಕನ ಫೋಕಸ್ ಮಾಡೋ. ನನ್ನೆಲ್ಲ ಅವಳು ನನ್ನೆಲ್ಲ ಹಾಕ್ಬೇಡ ಅಂತ ಹೇಳ್ತಿದ್ದಾಳೆ ಬ್ಲಾಗ್ಗೆ. ಆ್ಯಕ್ಚುಲಿ ಬ್ಲಾಗ್ ಮಾಡೋದಕ್ಕೆ ಅವಳೇ ಹೇಳಿದ್ದು. ಅದಕ್ಕೆ ಈ ಬ್ಲಾಗ್ನ ನಾನು ಮಾಡ್ತಾ ಇರೋದು ಸ್ಪೆಷಲ್ ಬ್ಲಾಗ್ ಆಯಿತಾ. ನಮ್ಮ ಅಕ್ಕನಿಗೋಸ್ಕರ ಈ ಬ್ಲಾಗ್ ಮಾಡ್ತಾ ಇರೋದು. ಸೊ ತಿಂದಾಯಿತು, ಸ್ಟಾರ್ಟ್ ಮಾಡು. ಸೊ ಇವಾಗ ನನ್ನ ಮಗಳು ಮಣ್ಣಲ್ಲಿ ಆಟಾಡ್ತಾ ಇದ್ದಾಳೆ. ಮಣ್ಣಲ್ಲಿ ಹೆಂಗೆ ಆಟಾಡ್ತಾ ಇದ್ದಾಳೆ ಅವ್ಳಿಗೇನೋ ಹೇಳ್ಕೊಡ್ಬೇಕಂತ, ಸ್ವಲ್ಪ ಅದನ್ನೆಲ್ಲ ಹೇಳ್ಕೊಟ್ಟು ಬರ್ತೀನಿ. ಬನ್ನಿ ತೋರಿಸ್ತೀನಿ ನಿಮ್ಗೂ. ಎಸ್ ಫ್ರೆಂಡ್ಸ್, ನನ್ನ ಮಗಳು ಇಲ್ಲಿ ಆಟಾಡ್ತಾ ಇದ್ದಾಳೆ ಮಣ್ಣಲ್ಲಿ. ಅವಳಿಗೆ ಹೆಂಗೆ ಆಟಾಡೋದಂತ ಗೊತ್ತಿಲ್ಲ. ಈ ಥರ ಎಲ್ಲ ಆಟದ ಸಾಮಾನಿದೆ, ತಕ್ಕೊಟ್ಟಿದ್ದೀನಿ. ಬಟ್ ಯಾವ ರೀತಿ ಆಟಾಡ್ಬೇಕಂತಲೇ ಅವಳಿಗೆ ಗೊತ್ತಿಲ್ಲ. ಸೊ ಇವಾಗ ಕಲಿಸ್ಕೊಡ್ತಾ ಇದ್ದೀನಿ. ಅವಳಿಗೆ ಹೇಳಿದ್ದೆ ಆವಾಗಲಿಂದ, ಬೆಳಗ್ಗೆಯಿಂದ ಕೇಳ್ತಾ ಇದ್ಲು, ಹೆಂಗೆ ಆಟಾಡೋದು ಮಮ್ಮಿ, ಹೆಂಗೆ ಆಟಾಡೋದು ಮಮ್ಮಿ ಅಂತ ಕೇಳ್ತಾನೆ ಇದ್ಲು. ಸೊ ಅದಕ್ಕೆ ಇವಾಗ ತೋರಿಸ್ಕೊಡ್ತೀನಿ. ಸಂಜೆ ಮಗು ತಮ್ಮ ಮಲ್ಗಾದ್ಮೇಲೆ ತೋರಿಸ್ತೀನಿ ಅಂತ ಹೇಳಿದ್ದೆ. ಬನ್ನಿ ತೋರಿಸ್ಕೊಡೋಣ. ಈ ಚಿನ್ನಿ ಹೆಂಗೆ ಗೊತ್ತು ಆಟಾಡೋದು? ನೀರೆಲ್ಲ ಹಿಂಗೆ ಹಾಕ್ಕೊಬೇಕು ಮಣ್ಣಿಗೆ, ಚೆನ್ನಾಗಿ ಕಲಿಸ್ಕೋಬೇಕಾಯ್ತಾ. ನಾವು ಚಿಕ್ಕದ್ರಲ್ಲೆಲ್ಲ ಆಟಾಡ್ತಾ ಇದ್ವಿ. ಈ ಥರದ್ದೆಲ್ಲ ನಾವೆಲ್ಲ ಕೈಯಲ್ಲಿ ಶೇಪ್ಸ್ ಎಲ್ಲ ಮಾಡ್ಕೊಂಡು ಮಾಡ್ತಿದ್ವಿ. ನಿಮಗೆಲ್ಲ ನೆನಪಿರ್ಬೋದು. ಸೊ ನಾವು ಈ ಥರ ಎಲ್ಲ ತುಂಬ ಆಟಾಡ್ತಾ ಇದ್ವಿ. ಇವಾಗೆಲ್ಲ ಈ ಥರ ಮಕ್ಕಳಿಗೆ ಈ ಥರ ಎಲ್ಲ ಶೇಪ್ಸ್ ಎಲ್ಲ ಬಂದ್ಬಿಟ್ಟಿದೆ. ಆಯಿತು, ನಾನು ಬಟರ್ಫ್ಲೈ ಮಾಡಲ ಫಸ್ಟು. ಮಾಡಿಕೊಂಡು ಮಗಳೇ ನೀಟಾಗಿ ಒಂದು ಲೆವೆಲ್ಲಾಗಿರೋದು ಏನಾದ್ರು ತೊಗೊಬೇಕು ಈ ಥರ ಆಯಿತಾ. ಇಟ್ಕೊಂಡು ಸ್ವಲ್ಪ ಟ್ಯಾಪ್ ಮಾಡಿಕೊಂಡು ಈ ಶೇಪ್ನ ನೋಡಿ ಹಿಂಗೆ ಹಾಕ್ಕೊಬೇಕು. ಹಿಂಗೆ ಆಮೇಲೆ ಸ್ವಲ್ಪ ತಟ್ಟಿದ್ರೆ ಮೆತ್ತಗೆ ಎತ್ತಿದ್ರೆ ಈ ಥರ ಶೇಪ್ ಬರುತ್ತೆ. ಸೊ ದಿಸ್ ಈಸ್ ಬ್ಯೂಟಿಫುಲ್ ಬಟರ್ಫ್ಲೈ ಅಲ್ವಾ? ಬಟರ್ಫ್ಲೈ ಸಾಂಗ್ ಗೊತ್ತಾ ನಿಮ್ಗೆಲ್ಲರಿಗೂ? ಹೇಳಿ. ಬಟರ್ಫ್ಲೈ ವೇರ್ ಆರ್ ಯು ಗೋಯಿಂಗ್? ಸೀರಿಯಸ್ಲಿ ನನಗೆ ಗೊತ್ತಿಲ್ಲ, ಇವ್ರಿಗೆ ಗೊತ್ತಿರೋಷ್ಟು ನನಗೆ ಗೊತ್ತಿಲ್ಲ ಸಾಂಗು. ಸೊ ಇದು ಬಟರ್ಫ್ಲೈ, ಕ್ಯೂಟ್ ಬಟರ್ಫ್ಲೈ. ಸೊ ನೆಕ್ಸ್ಟ್ ಶೇಪ್ ಯಾವ್ದು ಮಾಡೋಣ? ಇರೋದೇ ಮನೆ ಇದೆ, ಮನೆ ಶೇಪ್ ಇದೆ. ಸೊ ಮನೆ ಮಾಡೋಣ. ಓಕೆ ಮನೆ ಮಾಡೋಣ. ಎಸ್, ಓಕೆ ಅಷ್ಟೇ ಕಂದ ನೋಡ್ಕೊ. ಮನೆ ಮಾಡ್ತಾಯಿದ್ದೀನಿ ಈಗ. ಸೊ ಇದು ಕ್ಲೀನ್ ಮಾಡ್ಕೊಂಬಿಡೋಣ, ನೀಟಾಗಿ ಬರುತ್ತೆ. ಮೆತ್ತಗೆತ್ತನ. ಸೊ ನಿಧಾನಕ್ಕೆ ಬರಲಿ, ನೀಟಾಗಿ ಬರಲಿ. ಇದು ಮನೆ, ನಮ್ಮ ಮನೆ, ಹೋಮ್ ಸ್ವೀಟ್ ಹೋಮ್. ಚೆನ್ನಾಗಿದ್ಯಾ ಮನೆ? ಚೆನ್ನಾಗಿದ್ಯಾ ಮನೆ ಕೇಳ್ತಾ ಇರೋದು. ಕಲ್ತ್ಕೊಂಡೆ ಇವಾಗ ಹೆಂಗೆ ಮಾಡೋದು ಅಂತ ಗೊತ್ತಾಯ್ತಾ? ನೆಕ್ಸ್ಟ್ ಶೇಪು ನಾವು ಚಿಕ್ಕವರಿದ್ದಾಗೆಲ್ಲ ಮಾಡ್ತಾಯಿದ್ವಲ್ಲ, ಹಾರ್ಟ್ ಶೇಪ್ ಎಲ್ಲ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನನ್ನ ಮಗಳಿಗೆ. ಬಾ. ಸೊ ಮಗಳೇ ನೀಟಾಗಿ ಇಟ್ಕೋ. ಇದು ಹಾರ್ಟ್ ಶೇಪ್. ಇದು ಹಾರ್ಟ್ ಆರ್ ಡೈಮಂಡ್ ಏನಾದರೂ ಅಂದ್ಕೊಬೋದು. ಡೈಮಂಡ್ ಶೇಪ್ ಆದರೂ ಅಂದ್ಕೋಬೋದು. ಸೊ ನೀಟಾಗಿ ಫಿಲ್ ಮಾಡಿಬಿಟ್ಟು ಇಲ್ಲಿ ಶೇಪಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮೆತ್ತಗೆ ಎತ್ತಬೇಕು. ಇವಾಗ ನಾನು ಬಿಡು ಮಗಳೇ. ಇದು ಆ್ಯಕ್ಚುಲಿ ಪುಟ್ಟ ಕೈ, ಅದಕ್ಕೆ ಅಷ್ಟೊಂದು ನೀಟಾಗಿ ಬಂದಿಲ್ಲ. ಇದು ಕೈಂಡ್ ಆಫ್ ಡೈಮಂಡ್ ಶೇಪ್ ಅಥವಾ ಹಾರ್ಟ್ ಶೇಪ್ ಅಂತಾರೆ. ಸೊ ಇದಿಷ್ಟು ನನ್ನ ಮಗಳಿಗೆ ಕಲಿಸ್ಕೊಟ್ಟಿರೋದು. ಇಷ್ಟ ಆಯ್ತಾ ಮಗಳೇ? ನಿನ್ನ ಜೊತೆ ಮಣ್ಣಲ್ಲಿ ಆಟ ಆಡೋದು ಖುಷಿ ಆಯ್ತಾ? ಎಷ್ಟು ಖುಷಿ ಆಯಿತು ನಿನಗೆ? ಜಾಸ್ತಿ ಖುಷಿ ಆಯಿತು ಅಂತ ನನ್ನ ಮಗಳಿಗೆ. ಸೊ ಇದಿಷ್ಟು ನೀರಿನ ಆಟ, ಮಣ್ಣಿನ ಆಟ ಮುಗೀತು ಇವತ್ತು. ಎಸ್ ಫ್ರೆಂಡ್ಸ್, ಇವಾಗ ತುಂಬ ಸಂಜೆ ಆಗೋಗ್ಬಿಟ್ಟಿದೆ. ಇವಾಗ ಟೈಮ್ 6:40 ಸೊ ತೋಟದ ಮನೆಯಿಂದ ಹೀಗೆ ಶಾರ್ಟ್ಕಟ್ಟಲ್ಲಿ ಇನ್ನೊಂದು ಮನೆಗೆ ಹೋಗ್ತಾಯಿದ್ದಾರೆ. ಅಂದರೆ ದೊಡ್ಡ ಚಿಕ್ಕಪ್ಪನ ಮನೆಗೆ ಹೋಗ್ತಾಯಿದ್ದಾರೆ ಇವರೆಲ್ಲ. ನೋಡಿ ಆಗಲೇ ಹೋಗ್ತಾ ಇದ್ದಾರೆ. ಸೊ ಅದಕ್ಕೆ ಸ್ವಲ್ಪ ದೂರ ಅವ್ರನ್ನೆಲ್ಲರನ್ನೂ ಬಿಟ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದೀನಿ. ಸೊ ಬನ್ನಿ. ಪರಿ ನೀನೆಲ್ಲಿದೆಯಾ? ಬರ್ತಾಯಿದ್ಯಾ? ಬಾ ಬೇಗ. ಇಲ್ಲಿ ದೂರದಲ್ಲಿ ನವಿಲು ಹೋಗ್ತಾ ಇದೆ. ಅಲ್ಲಿ ನವಿಲು ಕಾಣಿಸ್ತಾ ಇದೆಯಾ ನಿಮ್ಗೆಲ್ಲರಿಗೂ? ನಮ್ಮ ತೋಟದ ಹತ್ರ ಲಾಸ್ಟ್ ಟೈಮು ತೋರಿಸಿದ್ದೆ ನಾನು. ನೀಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗ್ತಾಯಿಲ್ಲ ಈ ಮೊಬೈಲಲ್ಲಿ. ಅಲ್ಲಲ್ಲೇ ಮಧ್ಯದಲ್ಲಿ ಓಡಾಡ್ತಾಯಿದೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲೇ ಓಡಾಡ್ತಾ ಇದೆ. ತುಂಬ ಹತ್ರದಲ್ಲಿ ಕಾಣ್ತಾ ಇದೆ.
ನೋಡ್ದಾ ಪಿಕಾಕು ಅದು PN ಅದು ಆ್ಯಕ್ಚುಲಿ ಅದು ನೋಡ್ದಾ ಅದು ಪಿಕಾಕ್ ಅಲ್ಲ, ಅದು PN ಹೆಣ್ಣವಿಲ್ಲ ಅದು. ಹೆಣ್ಣು ಅದು ಫೆದರ್ ಓಪನ್ ಆಗಲ್ಲ, ಫೆದರ್ ತೆಗಿಯಲ್ಲ ಅದು. ಅಲ್ಲಿ ಹೋಗ್ತಾ ಇದೆ, ದೂರದಲ್ಲಿ ಹೋಗ್ತಾ ಇದೆ ಅದು. ಅಯ್ಯೋ ಶ್ವೇತಾ ನಮ್ಮ ಅಕ್ಕ ಅವಳು ನೋಡಿ. ಏನಿದೆ ಅಲ್ಲಿ? ನಮ್ಮ ತೋಟದಲ್ಲಿ ಮಾವಿನ ಹಣ್ಣು ನೋಡ್ತಾ ಇದ್ದಾಳೆ. ಮಾವಿನಕಾಯಿ ಕಿತ್ಕೊಳ್ರು. ಅಪ್ಪ ಇಲ್ಲೆಲ್ಲೋ ಇನ್ನೂ ಒಂದಷ್ಟು ನವಿಲುಗಳಿದೆ, ಕಾಣಿಸ್ತಾ ಇಲ್ಲ. ನಮ್ಮದು ಎಷ್ಟು ಗಿಡ ಎಲ್ಲ ಎಷ್ಟೊಂದು ದೊಡ್ಡದಾಗೋಗಿದೆ. ನಾನು ನಿಯರ್ಲಿ 1.5 months ಬಂದಿರಲಿಲ್ಲ. ಸೊ ಅಷ್ಟರಲ್ಲಿ ಇಷ್ಟೆಲ್ಲ ಬೆಳ್ಕೊಂಬಿಟ್ಟಿದೆ. ಸೊ ಇವ್ರನ್ನ ಇಲ್ಲೆಲ್ಲ ಡ್ರಾಪ್ ಮಾಡಿ ಅವ್ರು ಆ ಕಡೆಯಿಂದ ಹೋಗ್ತಾ ಇದ್ದಾರೆ. ಬಾಯ್ 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 ಕಣ್ರು. ಹೆಂಗೆ ಹೋಗ್ತಿದ್ದೀರಾ? ತಂತಿ ಎತ್ಬಿಟ್ಟಿದ್ದಾರಾ? ಗೇಟ್ ಓಪನ್ ಇಲ್ವಾ? ನೀನು ಹೆಂಗೆ ಹೋದ್ಯೋ? ಹಂಗಿಂದ ಬಂದ್ಯಾ? ಸೊ ಇವ್ರಿಗೆಲ್ಲ ಟೈಮ್ ಆಯಿತು, ಹೋಗ್ತಾ ಇದ್ದಾರೆ. ಬಾಯ್ 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 ಬಾಯ್. ನಮ್ಮ ಅಕ್ಕ ನೋಡಿ ಬರೀ ಬಾಯ್ ಮಾಡಕ್ಕೆ ಮಾತ್ರ ಬಂದ್ಲು ಅಲ್ಲಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಸೊ ಸುಮ್ಮನೆ ಒಂದು ಚಿಕ್ಕದಾಗಿ ವ್ಲಾಗ್ ಮಾಡು ಅಂತ ಅವಳು ಹೇಳಿದ್ಲು, ಅದಕ್ಕೋಸ್ಕರ ಮಾಡಿದೆ. ಆ್ಯಂಡ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಸೊ ನೀವು ಕೂಡ ಸಮ್ಮರ್ ವೆಕೇಷನಲ್ಲಿ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನಗೂ ಕೂಡ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ, ಕೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ನೀವೆಲ್ಲ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀರಾ ಅಂತ. ನೀವು ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್. ಏನಮ್ಮ ನಾನು ಇಮಿಟೇಟ್ ಮಾಡ್ತಾ ಇದ್ದಾಳೆ, ನನ್ನ ಮಗಳೂ ಬಿಡೋಲ್ಲ ನನ್ನ ಇಮಿಟೇಟ್ ಮಾಡೋದನ್ನ.